ರಾಗ ಕಥೆಗಳಿಗೆ ಸ್ವಾಗತ. ಗಣಪತಿಯ ವಿಗ್ರಹದ ಮಹತ್ವ. ಗಜಮುಖ ಅಂದ್ರೆ ಗಣಪತಿಯ ದೊಡ್ಡ ತಲೆ, ಅವನು ಮಹಾಬುದ್ಧಿಶಾಲಿ ಅನ್ನೋದನ್ನ ಸೂಚಿಸುತ್ತೆ. ವಿನಾಯಕನ ಕಿವಿಗಳು ಮೊರಗಳಂತೆ ಅಗಲವಾಗಿವೆ. ಈ ಅಗಲವಾದ ಕಿವಿಗಳು ಭಕ್ತರ ಪ್ರಾರ್ಥನೆಗಳನ್ನ ಗಮನ ಇಟ್ಟು ಕೇಳ್ತಾನೆ ಅನ್ನೋದನ್ನ ತೋರಿಸುತ್ತವೆ. ಯಾವಾಗಲೂ ಆಡುವ ಅವನ ಸೊಂಡಿಲು ಸದಾ ಕ್ರಿಯಾಶೀಲನಾಗಿರು ಎಂದು ಬೋಧಿಸಿದ್ರೆ, ಏಕದಂತ ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು ಎಂದು ಸೂಚಿಸುತ್ತೆ. ಗಣೇಶನಿಗೆ 4 ಕೈಗಳಿವೆ. ಅವನ ಬಲಭಾಗದ 2 ಕೈಗಳಲ್ಲಿ ಒಂದರಲ್ಲಿ ಪಾಶ ಇದೆ. ಗಣೇಶ ಇದರ ಸಹಾಯದಿಂದ ತನ್ನ ಭಕ್ತರ ಮನಸ್ಸನ್ನು ಆಕರ್ಷಿಸ್ತಾನೆ. ಇನ್ನೊಂದು ವರದ ಹಸ್ತ. ಇದು ಗಣೇಶನನ್ನ ಮೊರೆ ಹೊಕ್ಕವರಿಗೆ ಭಯ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ. ಹೀಗೆಯೇ ಎಡಭಾಗದ 2 ಕೈಗಳಲ್ಲಿ ಒಂದು ಅಂಕುಶವನ್ನ ಹಿಡಿದಿದೆ. ಇದು ನಮ್ಮ ಅಜ್ಞಾನವನ್ನ ನಿವಾರಿಸುವ ಸಂಕೇತ. ಮತ್ತೊಂದು ಕೈಯಲ್ಲಿ ಮೋದಕಗಳಿಂದ ತುಂಬಿದ ಪಾತ್ರೆ ಇದೆ. ಇದು ಗಣೇಶನು ಎಲ್ಲರಿಗೂ ಸಂತೋಷವನ್ನು ಕೊಡ್ತಾನೆ ಎಂದು ತೋರಿಸುತ್ತೆ. ಗಣೇಶನ ದೊಡ್ಡ ಹೊಟ್ಟೆಯು ಇಡೀ ಬ್ರಹ್ಮಾಂಡವೇ ಗಣಪತಿಯಲ್ಲಿ ಅಡಗಿದೆ ಎಂಬ ಅರ್ಥವನ್ನ ಕೊಡುತ್ತೆ. ಗಣೇಶನ ಮೇಲ್ಮುಖವಾಗಿರುವ ಕೈ ಅಭಯ ಹಸ್ತದ ಸಂಕೇತವಾಗಿದ್ದು, ಹೆದರದಿರು, ನಾನು ನಿನ್ನ ಜೊತೆಗಿದ್ದೇನೆ ಎಂದು ಅರ್ಥ ನೀಡುತ್ತೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ರಾಗ ಕಥೆಗಳು.